ನಮಸ್ಕಾರ ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅಪರಿಚಿತ ನಟನೊಬ್ಬ ಕಾಲಿಟ್ಟಿದ್ದ. ಆತನನ್ನ ಕಂಡು ಅಪಹಾಸ್ಯ ಮಾಡಿದವರೆಷ್ಟೋ, ಹೀಯಾಳಿಸಿದವರೆಷ್ಟೋ. ಆದರೂ ಆತ ತನ್ನ ಕಾಲನ್ನ ಮಾತ್ರ ಹಿಂದೆ ಬಿದ್ದಿಲ್ಲ. ತನ್ನ ಗೆಲುವಿನಿಂದಲೇ ತನ್ನನ್ನು ಕಂಡು ಅಪಹಾಸ್ಯ ಮಾಡಿದವರ ಬಾಯಿ ಮುಚ್ಚಿಸಿದ್ದ. ಆತನೇ ನಮ್ಮ ಕನ್ನಡದ ಅದೃಷ್ಟದ ನಟ ರಘುವೀರ್. ಕೇವಲ ಒಂದೆರಡು ಸಿನಿಮಾಗಳಿಂದಲೇ ಸ್ಟಾರ್ ನಟನಾಗಿ ಮಿಂಚಿದ ಆತ ಕೊನೆಗೆ ಸಿನಿಮಾಗಳನ್ನೇ ಮಾಡದೆ ಚಿತ್ರರಂಗದಿಂದಲೇ ದೂರ ಉಳಿದಿತ್ತು ಯಾಕೆ? ಸಾವಿರಾರು ಕೋಟಿ ಆಸ್ತಿಯ ಒಡೆಯನಾಗಿದ್ದಂತ ರಘುವೀರ್ ಅವರು ಕೇವಲ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿದ್ಯಾಕೆ? ಅಂತಹ ಪರಿಸ್ಥಿತಿ ಅವರಿಗೆ ಹೇಗೆ ಬಂತು ಗೊತ್ತಾ? ತಾನು ಇಷ್ಟಪಟ್ಟು ಮದುವೆಯಾದಂತಹ ಸಿಂಧು ಅವರು ಯಾವ ರೀತಿ ಸಾವನ್ನಪ್ಪಿದ್ರು, ಕೊನೆಗೆ ರಘುವೀರ್ ಅವರ ಜೀವನದಲ್ಲಿ ಎಂತಹ ಕಷ್ಟಗಳು ಎದುರಾಯಿತು, ಏನೆಲ್ಲ ದುರಂತಗಳು ನಡೆದು ಹೋಯ್ತು ಅಂತ ಒಂದೊಂದೇ ವಿವರಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ವೀಕ್ಷಕರೇ, ರಘುವೀರ್ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಹುಟ್ಟುತ್ತಲೇ ಒಂದು ಅತಿ ದೊಡ್ಡ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟುತ್ತಾರೆ. ಇವರು ಎಂತಹ ಶ್ರೀಮಂತ ಅಂದ್ರೆ ಈಗಿನ ಬೆಂಗಳೂರಿನ ಟೌನ್ ಹಾಲ್ ನಿಂದ ಹಿಡಿದು ಕನ್ನಡ ಭವನದವರೆಗೂ ಇದ್ದಂತ ಎಲ್ಲಾ ಜಾಗ ಕೂಡ ಇವರ ಪೂರ್ವಜರಿಗೆ ಸೇರಿದೆ. ಹಾಗೆ ಬೆಂಗಳೂರಿನ ಸಂಪಂಗಿ ರಾಮನಗರದ ಅರ್ಧದಷ್ಟು ಜಾಗ ಇವರಿಗೆ ಸೇರಿದ್ದಾಗಿತ್ತು. ಅಷ್ಟೇ ಅಲ್ಲದೆ 100 ಎಕರೆಯ ತೋಟಗಳು, ಎಸ್ಟೇಟುಗಳು ಇವರ ತಂದೆಯ ಒಡೆತನದಲ್ಲಿತ್ತು. ಇವರ ತಂದೆ ಮುನಿಯಲ್ಲಪ್ಪ. ಇವರು ಆಗಿನ ಕಾಲಕ್ಕೇನೆ ಬೆಂಗಳೂರಿನ ಅತಿ ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ರು. ಬೆಂಗಳೂರಿನ ಬೃಹತ್ ಕಟ್ಟಡಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳ, ಸಿನಿಮಾ ನಟರ ಮನೆಗಳನ್ನು ಸಹ ಅವರ ತಂದೆ ನಿರ್ಮಾಣ ಮಾಡ್ತಿದ್ರು. ಈ ರೀತಿ ಒಂದು ಅತಿ ದೊಡ್ಡ ಶ್ರೀಮಂತ ಕುಟುಂಬದಲ್ಲೇ ರಘುವೀರ್ ಅವರು ಹುಟ್ಟಿದ್ರು. ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರೆಸಿ PUC ಮುಗಿಸಿಕೊಂಡು ಇನ್ನೇನು ಇಂಜಿನಿಯರ್ ಸೇರಬೇಕು, ಅಷ್ಟರಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಆಸೆ ರಘುವೀರ್ ರಲ್ಲಿ ತುಂಬಾ ಹೆಚ್ಚಾಗಿತ್ತು. ಇದರಿಂದ ರಘುವೀರ್ ಅವರು ತಡ ಮಾಡದೆ ಅವರ ತಂದೆ ಹತ್ತಿರ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳ್ಕೊಂಡ್ರು. ಆಗ ಅವರ ತಂದೆ ಮಗನ ಆಸೆಗೆ ಬೆಲೆ ಕೊಟ್ಟು ಮದ್ರಾಸ್ನಲ್ಲಿ ಮಗನಿಗೆ ನಟನೆ ಕಲಿಯೋಕೆ ಅಂತ ತರಬೇತಿಯನ್ನ ಕೊಡ್ತಾರೆ. ನಂತರ ಅಲ್ಲಿಂದ ಬಂದು ಅಜಯ್ ವಿಜಯ್ ಅಂತ ಒಂದು ಸಿನಿಮಾ ತೆಗಿತಾರೆ. ಆದರೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಓಡ್ಲಿಲ್ಲ. ಆ ಸಿನಿಮಾ ಸೋತು ಹೋಗಿದ್ರಿಂದ ಆ ಸಿನಿಮಾಗೆ ದುಡ್ಡು ಹಾಕಿದ್ದಂತ ರಘುವೀರ್ ಅವರು ಆ ಕಾಲಕ್ಕೇನೆ ಬರೋಬ್ಬರಿ 35 ಲಕ್ಷದಷ್ಟು ಹಣವನ್ನ ಆ ಸಿನಿಮಾದಿಂದ ಕಳೆದುಕೊಂಡಿದ್ರು. ಪ್ರಾರಂಭದಲ್ಲಿ ಸೋಲು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡಂತ ರಘುವೀರ್ ಮತ್ತೊಂದು ಸಿನಿಮಾ ಮಾಡಬೇಕು ಅಂತ ಮುಂದೆ ಹೋಗ್ತಾರೆ. ಆ ಸಿನಿಮಾದ ಹೆಸರೇ ಚೈತ್ರದ ಪ್ರೇಮಾಂಜಲಿ ಅಂತ ಸಿನಿಮಾ ಆಗಿತ್ತು. ಅದು ಎಸ್ ನಾರಾಯಣ್ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡಿದ ಸಿನಿಮಾವಾಗಿತ್ತು. ಈ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಚಿತ್ರೀಕರಣ ಮುಗಿಸಿ ಅದನ್ನ ಬಿಡುಗಡೆ ಮಾಡುವ ಸಮಯದಲ್ಲಿ ಆ ಸಿನಿಮಾವನ್ನ ಎಲ್ಲ ಕಡೆಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸದವರು ಅಥವಾ ಡಿಸ್ಟ್ರಿಬ್ಯೂಟರ್ಗಳು ಆ ಸಿನಿಮಾಗೆ ರಘುವೀರ್ ಅವರು ಹೀರೋ ಆಗಿರೋದನ್ನ ಕಂಡು ಅಪಹಾಸ್ಯ ಮಾಡುತ್ತಾ, ಇದೊಂದು ಸಿನಿಮಾನ, ಇವನೊಬ್ಬ ಹೀರೋನ, ಇವನದೊಂದು ಮುಖಾನ, ಇವನಿಗಿಂತ ನಮ್ಮ ಕಾರಿನ ಡ್ರೈವರ್ ಗಳೇ ಎಷ್ಟು ಚೆನ್ನಾಗಿದ್ದಾರೆ, ಈ ಸಿನಿಮಾವನ್ನ ನೋಡೋರು ಹುಚ್ಚರಾಗಿರ್ಬೇಕು ಅಷ್ಟೇ ಅಂತ ತುಂಬಾ ಜನ ಆಡ್ಕೊಂಡ್ರು. ಇದರಿಂದ ಆ ಸಿನಿಮಾವನ್ನ ರಿಲೀಸ್ ಮಾಡೋಕೆ ತುಂಬಾ ಜನ ಹಿಂದೇಟು ಹಾಕಿದ್ರು. ಆದ್ರೂ ಆ ಅವಮಾನಗಳನ್ನ ಸಹಿಸಿಕೊಂಡು ತುಂಬಾ ಕಷ್ಟಪಟ್ಟು ಚೈತ್ರದ ಪ್ರೇಮಾಂಜಲಿ ಸಿನಿಮಾವನ್ನ ರಿಲೀಸ್ ಮಾಡ್ತಾರೆ. ಆ ಸಿನಿಮಾ ಬಿಡುಗಡೆಯಾದ ನಂತರ ಎಲ್ಲಾ ಕಡೆಗಳಲ್ಲೂ ಅದ್ದೂರಿ ಪ್ರದರ್ಶನ ಕಾಣುತ್ತೆ. ನಿನ್ನ ಸಿನಿಮಾನ ಯಾರು ನೋಡಲ್ಲ, ನಿನ್ನದು ಮುಖಾನ ಅಂತ ಆಡ್ಕೊಂಡಿದ್ದವರೆಲ್ಲ ಆ ಸಿನಿಮಾದ ಗೆಲುವನ್ನ ಕಂಡು ಮೂಕ ಪ್ರೇಕ್ಷಕರಾಗ್ತಾರೆ. ತದನಂತರದಲ್ಲಿ ಗೆಲುವಿನ ಸಂತಸದಲ್ಲಿ ನಟ ರಘುವೀರ್ ಅವರು ಮತ್ತೊಂದು ಅದ್ಭುತ ಸಿನಿಮಾಗೆ ಕೈ ಹಾಕ್ತಾರೆ. ಆ ಸಿನಿಮಾದ ಹೆಸರು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಅದೇ ಶೃಂಗಾರ ಕಾವ್ಯ. ಈ ಸಿನಿಮಾದಲ್ಲಿ ಸಿಂಧು ಅವರು ನಾಯಕ ನಟಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಶೃಂಗಾರ ಕಾವ್ಯ ಸಿನಿಮಾದ ಅದ್ಭುತ ಕಥೆಯಿಂದ, ಇಂಪಾದ ಹಾಡುಗಳಿಂದ, ಹಾಗೆ ರಘುವೀರ್ ಮತ್ತು ಸಿಂಧು ಅವರ ಮುಗ್ಧತೆಯ ನಟನೆಯನ್ನ ಕಂಡು ಜನರು ಆ ಸಿನಿಮಾವನ್ನ ನೋಡಿ ಫಿದಾ ಆಗಿದ್ರು. ಶೃಂಗಾರ ಕಾವ್ಯ ಸಿನಿಮಾ ಬಂತು. ಊಹೆಗೂ ಮೀರಿ ಸಿನಿಮಾ ಥಿಯೇಟರ್ಗಳಲ್ಲಿ ಸದ್ದು ಮಾಡಿತ್ತು.
ಅದೇ ಸಿನಿಮಾದಲ್ಲಿ ನಟಿಯಾಗಿ ಪಾತ್ರ ಮಾಡಿದಂತ ಸಿಂಧು ಅವರ ಮೇಲೆ ರಘುವೀರ್ ಅವರಿಗೆ ಮನಸ್ಸಾಗಿತ್ತು. ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿ ಮಾಡಿದ್ರು. ಇದರಿಂದ ಸಿಂಧು ಅವರನ್ನ ಪ್ರೀತಿ ಮಾಡಿದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ ನಟ ರಘುವೀರ್ ಅವರು ಅವರ ತಂದೆ ಮುನಿಯಲ್ಲಪ್ಪ ಅವರ ಹತ್ರ ಹೇಳ್ಕೊಂಡಾಗ ಅವರ ತಂದೆ ಅದಕ್ಕೆ ಒಪ್ಪಿಲ್ಲ. ಯಾಕಂದ್ರೆ ಅವರ ತಂದೆಗೆ ತನ್ನ ಪತ್ನಿಯ ತಮ್ಮನ ಮಗಳಿಗೆ ರಘುವೀರ್ ಅವರನ್ನ ಮದುವೆ ಮಾಡ್ಬೇಕನ್ನೋ ಆಸೆ ಇತ್ತು. ಇದರಿಂದ ಅವರ ತಂದೆ ಅವರಿಬ್ಬರ ಮದುವೆಗೆ ಒಪ್ಪದೆ, ನಿನಗೆ ನಿನ್ನ ಕುಟುಂಬ ಬೇಕು ಅಥವಾ ಸಿಂಧು ಬೇಕು, ನಿರ್ಧಾರ ಮಾಡು ಅಂತ ಹೇಳಿದಾಗ ನಟ ರಘುವೀರ್ ಅವರು ತಾನು ಹುಟ್ಟಿ ಬೆಳೆದ ಕುಟುಂಬಕ್ಕಿಂತ ತುಂಬಾ ಪ್ರೀತಿ ಮಾಡಿದಂತಹ ಸಿಂಧು ಅವರನ್ನೇ ಆಯ್ಕೆ ಮಾಡಿಕೊಳ್ತಾರೆ. ತಮ್ಮ ಮನೆಯನ್ನ ಬಿಟ್ಟು ಹೊರಬಂದು ಪ್ರೀತಿಸಿದವರನ್ನೇ ಮದುವೆ ಮಾಡಿಕೊಳ್ತಾರೆ. ಅಲ್ಲಿಂದ ಅವರಿಗೆ ಸಂಕಷ್ಟಗಳು ಬರೋಕೆ ಶುರುವಾಗುತ್ತೆ. ಕಷ್ಟದ ದಿನಗಳೇ ಇಲ್ಲದಂತಹ ರಘುವೀರ್ ಅವರಿಗೆ ಕಷ್ಟದ ಸರಮಾಲಗಳೇ ಶುರುವಾಗ್ತವೆ. ರಘುವೀರ್ ಅವರು ಸಿಂಧು ಅವರನ್ನ ಮದುವೆಯಾಗಿ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ. ಕೋಟಿ ಕೋಟಿ ಆಸ್ತಿ ಇದ್ರೂ ಕೇವಲ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಆದರೂ ಇದಕ್ಕೆಲ್ಲ ಬೇಜಾರಾಗದೆ ರಘುವೀರ್ ಮತ್ತೆ ಸಿಂಧು ಅವರು ಖುಷಿಯಿಂದಲೇ ಜೀವನ ನಡೆಸ್ತಾ ಅವರಿಬ್ಬರಿಗೂ ಒಂದು ಮಗು ಕೂಡ ಆಗುತ್ತೆ. ಆ ಮಗುಗೆ ಶ್ರೇಯಾ ಅಂತ ಹೆಸರಿಡ್ತಾರೆ. ನಂತರ ರಘುವೀರ್ ಅವರು ಸಿನಿಮಾ ಮಾಡಿದ್ದನ್ನ ಮಾತ್ರ ನಿಲ್ಲಿಸಿಲ್ಲ. ಹೊಂಗಿರಣ, ತುಂಗಭದ್ರ ಈ ರೀತಿ ಸಾಲು ಸಾಲು ಸಿನಿಮಾಗಳನ್ನ ತೆಗಿತಾ ಹೋಗ್ತಾರೆ. ಆದ್ರೆ ಅವರು ತೆಗೆದಂತಹ ಈ ಎಲ್ಲಾ ಸಿನಿಮಾಗಳು ಥಿಯೇಟರ್ ನಲ್ಲಿ ಅಷ್ಟಾಗಿ ಓಡ್ಲಿಲ್ಲ. ಆದ್ರೂ ಆತ ಬಿಡದೆ ರಘುವೀರ್ ಅವರು ಮತ್ತೆ ಕೆಲವು ಸಿನಿಮಾಗಳನ್ನ ಮಾಡ್ತಾರೆ. ಆದ್ರೆ ಯಾಕೋ ಗೊತ್ತಿಲ್ಲ, ಆ ಸಿನಿಮಾಗಳು ಕೂಡ ಸಂಪೂರ್ಣವಾಗಿ ಸೋತು ಹೋಗಿ ನೆಲ ಕಚ್ಚಿತ್ತು. ಇದರಿಂದ ರಘುವೀರ್ ಅವರ ಕೈಯಲ್ಲಿದ್ದ ಹಣ ದಿನೇ ದಿನೇ ಖಾಲಿಯಾಗ್ತಾ ಬಂತು. ಸಿನಿಮಾ ಅವಕಾಶಗಳು ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಬಂತು. ಮನೆ ಬಾಡಿಗೆ ಕಟ್ಟೋಕೆ ಹಣವಿಲ್ಲದಂತಾಯ್ತು. ಗಂಡನ ಪರಿಸ್ಥಿತಿಯನ್ನ ಕಂಡು ಸಿಂಧು ಅವರು ಸಂಸಾರ ನಡೆಸೋಕೆ ಅಂತ ತಮಿಳು ಭಾಷೆಯ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಪಾತ್ರ ಮಾಡೋಕೆ ಶುರು ಮಾಡಿದ್ರು. ಅದರಲ್ಲಿ ಬರ್ತಿದ್ದ ಹಣದಲ್ಲಿ ಹೇಗೋ ಅವರ ಸಂಸಾರ ಸಾಧಾರಣವಾಗಿ ನಡೀತಿತ್ತು. ಆದ್ರೆ ವಿಧಿ ಅನ್ನೋದು ಅವರ ಸಂಸಾರಕ್ಕೆ ಸಂಕಷ್ಟ ಕೊಡೋಕೆ ಕಾದು ಕೂತಿತ್ತು ಅಂತ ಕಾಣಿಸುತ್ತೆ. 2004ರಲ್ಲಿ ಸುನಾಮಿ ಮತ್ತು ಪ್ರವಾಹದಿಂದ ತುಂಬಾ ಕಷ್ಟಕ್ಕೆ ಸಿಲುಕಿದ ಜನರಿಗೆ ಸಹಾಯ ಮಾಡಬೇಕು ಅಂತ ರಘುವೀರ್ ಅವರ ಪತ್ನಿ ಸಿಂಧು ಅವರು ಕೆಲವೊಂದಿಷ್ಟು ಅವರ ಸ್ನೇಹಿತರನ್ನ, ಕಲಾವಿದರನ್ನ ಸೇರಿಸಿಕೊಂಡು ಜನರಿಗೆ ಸಹಾಯ ಮಾಡೋಕೆ ಹಣವನ್ನ ಕಲೆಕ್ಟ್ ಮಾಡೋಕೆ ಹೋಗ್ತಾರೆ. ಆ ಸಮಯದಲ್ಲಿ ಅಂದು ಊರಿಗೆ ಸುನಾಮಿಯಿಂದ ಬಂದ ಧೂಳು ಅವರ ಶ್ವಾಸಕೋಶಕ್ಕೆ ಸೇರ್ಕೊಳ್ಳುತ್ತೆ. ಇದರಿಂದ ಸಿಂಧು ಅವರಿಗೆ ತುಂಬಾ ಸೀರಿಯಸ್ ಆಗಿ ಇನ್ಸ್ಪೆಕ್ಷನ್ ಆಗುತ್ತೆ. ಆ ಸಮಸ್ಯೆ ಇನ್ನೂ ಹೆಚ್ಚಾಗಿ ಸಿಂಧು ಅವರು ಕೋಮಾಗೆ ಹೋಗ್ತಾರೆ. ಕೊನೆಗೆ ಸಿಂಧು ಅವರು ಕೇವಲ 33 ವರ್ಷಕ್ಕೆ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪಿದ್ರೆ ಮಗಳು ಶ್ರೇಯಾ ಕೇವಲ 10 ವರ್ಷದ ವಯಸ್ಸಿನಲ್ಲೇ ತನ್ನ ತಾಯಿ ಸಿಂಧು ಅವರನ್ನ ಕಳ್ಕೊಂಡಿದ್ರು. ಅದೇ ನೋವಿನಲ್ಲಿ ನಟ ರಘುವೀರ್ ಅವರು ಕುಂದಿ ಹೋದ್ರು. ಮಗಳು ಶ್ರೇಯಾಳನ್ನ ಅವರ ತಂದೆ ತಾಯಿ ಕರೆದುಕೊಂಡು ಹೋದ್ರು. ಇದೆಲ್ಲವನ್ನ ಮರೆಯೋಕೆ ನಟ ರಘುವೀರ್ ಅವರು ಶಿರಡಿಗೆ ಹೋಗ್ತಾರೆ. ಆಗ ರಘುವೀರ್ ಅವರ ತಂದೆ ಮುನಿಯಲ್ಲಪ್ಪ ರಘುವೀರ್ ಅವರನ್ನ ಕರ್ಕೊಂಡು ಬಂದು ರಘುವೀರ್ ಅವರಿಗೆ ಸಮಾಧಾನ ಮಾಡಿ ಸ್ವಲ್ಪ ದಿನಗಳ ಕಾಲಾವಕಾಶ ಕೊಟ್ಟು ರಘುವೀರ್ ಅವರ ತಾಯಿಯ ತಮ್ಮನ ಮಗಳಾದಂತ ಗೌರಿ ಅವರ ಜೊತೆ ಮದುವೆ ಮಾಡ್ತಾರೆ. ಆದ್ರೂ ನಟ ರಘುವೀರ್ ಅವರಿಗೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಮಾತ್ರ ಹೋಗಿರ್ಲಿಲ್ಲ. ಇದರಿಂದ ಅವರು ಮತ್ತೆ ನಾನು ಸಿನಿಮಾ ಮಾಡ್ತೀನಿ, ಅದರ ಜೊತೆಗೆ ಹೊಸ ಪ್ರತಿಭೆಗಳಿಗೂ ಅವಕಾಶ ಕೊಡ್ತೀನಿ ಅಂತ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡ್ರು. ಸಿನಿಮಾ ಮಾಡಬೇಕು ಅನ್ನೋ ಅತಿ ದೊಡ್ಡ ಕನಸನ್ನ ಹೊಂದಿದ್ರು. ಆದ್ರೆ ವಿಧಿ ಅನ್ನೋದು ರಘುವೀರ್ ಅವರನ್ನ ತುಂಬಾ ಬೇಗನೆ ಕರೆದುಕೊಳ್ತು. 2014ರಲ್ಲಿ ಇದ್ದಕ್ಕಿದ್ದಂತೆ ರಘುವೀರ್ ಅವರಿಗೆ ಹೃದಯಾಘಾತದಿಂದ ವಿಧಿವಶರಾಗಿದ್ರು. ಈ ರೀತಿಯಾಗಿ ತುಂಬಾ ಕಡಿಮೆ ಸಿನಿಮಾಗಳನ್ನ ತೆಗೆದು ಅತಿ ದೊಡ್ಡ ಸ್ಟಾರ್ ನಟನಾಗಿ ಬೆಳೆದು ಅನೇಕ ಸಂಕಷ್ಟಗಳನ್ನ ಎದುರಿಸಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ವಿಧಿವಶರಾದ್ರು ನಟ ರಘುವೀರ್ ಅವರು ತಂದೆ ಮಾತನ್ನ ಕೇಳದೆ ಸಿಂಧು ಅವರನ್ನ ಕೈ ಬಿಡದೆ ಮದುವೆ ಆಗಿದ್ದೇ ಸರಿನಾ? ಇದರಲ್ಲಿ ಯಾವುದು ತಪ್ಪು ಯಾವುದು ಸರಿ ಎಂದು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಆದ್ರೂ ರಘುವೀರ್ ಅವರು ಇಷ್ಟು ಬೇಗ ಹೋಗ್ಬಾರ್ದಿತ್ತು ಅಂತ ಹೇಳ್ತಾ
ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ.